ಓಂ ಶ್ರೀ ಹರಿಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ರಾಯರ ಯಾವ ರೀತಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡ್ರೆ ಶ್ರೇಷ್ಠ ಅನ್ನುವಂತಹದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ. ಇತ್ತೀಚಿನ ದಿವಸಗಳಲ್ಲಿ ಎಲ್ಲರೂ ಕೂಡ ರಾಯರ ಭಕ್ತರಾಗ್ತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಜನಕ್ಕೆ ನಾವು ಕೂಡ ರಾಯರ ಫೋಟೋ ಅಥವಾ ವಿಗ್ರಹವನ್ನು ತಂದು ಮನೆಯಲ್ಲಿ ಇಟ್ಕೋಬೇಕು ಅಂತ ಆಸೆ ಇರುತ್ತೆ. ಅಥವಾ ಈಗ ಆಲ್ರೆಡಿ ಫೋಟೋ ಇದ್ದರೆ ನಾವು ಬೇರೆ ಥರದ ಫೋಟೋ ತರಬೇಕು, ಅಥವಾ ಸಣ್ಣ ವಿಗ್ರಹ ಇದ್ದರೆ ದೊಡ್ಡ ವಿಗ್ರಹ ತರಬೇಕು. ಹೀಗೆ ಎಲ್ರಿಗೂ ಕೂಡ ರಾಯರ ಫೋಟೋ ವಿಚಾರದಲ್ಲಿ ಒಂದೊಂದು ಆಸೆ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಆದರೆ ಮನೆಯಲ್ಲಿ ಯಾವ ರೀತಿಯ ರಾಯರ ಫೋಟೋ ಇದ್ದರೆ ನಮಗೆ ಶ್ರೇಷ್ಠ ಅನ್ನುವಂತಹದ್ದು ನಾವು ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ ಯಾರನ್ನೋ ನೋಡಿ ನಾವು ಏನನ್ನೋ ಮಾಡಲು ಹೊರಟ್ರೆ ಒಳ್ಳೆಯದಕ್ಕಿಂತ ನಮಗೆ ಹೆಚ್ಚಿನದಾಗಿ ತೊಂದರೆಗಳು ಕಾಡಲಿಕ್ಕೆ ಶುರುವಾಗುತ್ತೆ. ಯಾವುದನ್ನೇ ಆಗಲಿ ಅರಿತು ಮಾಡಬೇಕು. ಅಲ್ಲಿ ಭಕ್ತಿ ಶ್ರದ್ಧೆ ಅನ್ನುವಂತಹದ್ದು ಇರಬೇಕು. ರಾಯರ ಫೋಟೋ ಯಾವ ರೀತಿ ಇರಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಅತಿ ದೊಡ್ಡ ಸೈಜ್ನ ರಾಯರ ಫೋಟೋವನ್ನು ದಯಮಾಡಿ ಮನೆಗೆ ತರಲಿಕ್ಕೆ ಹೋಗಬೇಡಿ. ಆದಷ್ಟು ಒಂದು ಮೀಡಿಯಮ್ ಸೈಜ್ ಫೋಟೋವನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ತುಂಬ ಚಿಕ್ಕದ್ದು ಬೇಡ. ಕೆಲವ್ರನ್ನ ನೋಡಿರಬಹುದು ನೀವು, ತುಂಬ ದೊಡ್ಡ ರಾಯರ ಫೋಟೋಗಳನ್ನ ಮನೇಲಿ ಇಟ್ಕೋತಾರೆ. ಏನಾಗುತ್ತೆ, ಅತೀ ದೊಡ್ಡ ಸೈಜ್ನಲ್ಲಿ ನಾವು ರಾಯರ ಫೋಟೋ ಇಟ್ಕೊಂಡಾಗ ಆ ಫೋಟೋ ಸೈಜ್ಗೆ ತಕ್ಕ ಹಾಗೆ ನಾವೇನು ಮಾಡಬೇಕಾಗತ್ತೆ, ಹೂವನ್ನು ಕೂಡ ಹಾಕಿ ಅಲಂಕಾರವನ್ನು ಮಾಡಬೇಕಾಗತ್ತೆ. ಜೊತೆಯಲ್ಲಿ ಈಗ ಹೂವಿನ ಅಲಂಕಾರ ಒಂದು ದಿವಸದಲ್ಲ. ಅಂದರೆ ಗುರುವಾರ ತುಂಬ ಹೂ ಹಾಕಿ ಅಲಂಕಾರ ಮಾಡಿಬಿಟ್ವಿ, ಇನ್ನು ಮಿಕ್ಕಂತಹ ದಿವಸಗಳು ನಾವು ಪೂಜೆ ಮಾಡಲಿಕ್ಕೆ ಹೋಗಲ್ಲ, ಒಂದೊಂದು ಹೂ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ನಡೆಯೋದಿಲ್ಲ. ತುಂಬ ದೊಡ್ಡ ಫೋಟೋ ಇಟ್ಕೊಂಡ್ಮೇಲೆ ಪ್ರತಿನಿತ್ಯ ಅದಕ್ಕೆ ಒಂದಷ್ಟು ಹೂಗಳನ್ನ ಹಾಕಲೇಬೇಕು. ಇನ್ನು ಗುರುವಾರ ಅಂತ ಹೇಳಿ ಬಂದಾಗ ಆ ಫೋಟೋ ಸೈಜ್ಗೆ ತಕ್ಕಂತೆ ನಾವು ಹೂವನ್ನು ಹಾಕಿ ಅಲಂಕಾರವನ್ನು ಮಾಡಲೇಬೇಕಾಗತ್ತೆ. ಹೀಗಾಗಿ ಆಮೇಲೆ ಏನು ಅಂತಂದರೆ ತುಂಬ ದೊಡ್ಡ ಸೈಜ್ ಫೋಟೋವನ್ನು ಇಟ್ಕೊಂಡಾಗ ಅಷ್ಟೇ ಮಡಿಯ ಪಾಲನೆ ಏನು ನಾವು ಮಾಡಬೇಕಾಗತ್ತಲ್ಲ, ಆ ಮಡಿಯನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮನೆಯಲ್ಲಿ ನಾವು ತೂಗಿಸ್ಬೇಕಾಗತ್ತೆ. ನಾವು ಸಂಸಾರಸ್ಥರು, ಮಕ್ಕಳು ಮರಿ ಅಂತ ಇರುವಂತಹ ಮನೆಗಳಲ್ಲಿ ಎಲ್ಲ ಸಮಯದಲ್ಲೂ ತುಂಬ ಮಡಿಯನ್ನು ನಾವು ರಾಯರ ವಿಚಾರದಲ್ಲಿ ಪಾಲನೆ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಒಂದು ಮೀಡಿಯಮ್ ಸೈಜ್ನ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಏನಂತಂದರೆ, ರಾಯರು ನೀವು ಯಾವ ಸೈಜ್ ಫೋಟೋ ತುಂಬ ದೊಡ್ಡದು ಇಟ್ಕೊಂಡಿದ್ರೆ ತುಂಬ ಆಶೀರ್ವಾದ ಮಾಡ್ತಾರೆ, ಅಥವಾ ಸಣ್ಣ ಫೋಟೋ ಇತ್ತು ಅಂತಂದರೆ ರಾಯರು ಸ್ವಲ್ಪ ಪ್ರಮಾಣದಲ್ಲಿ ಅನುಗ್ರಹ ಮಾಡ್ತಾರೆ. ಆ ರೀತಿ ಇಲ್ಲ. ನೀವು ಇಟ್ಕೊಂಡಂತಹ ಫೋಟೋ ಸೈಜು, ವಿಗ್ರಹದ ಸೈಜು, ನೀವು ಹಾಕುವಂತಹ ಹೂವಿನ ಪ್ರಮಾಣ ನೋಡಿ ರಾಯರು ನಿಮಗೆ ಒಲಿಯೋದಿಲ್ಲ. ಒಂದು ಮೀಡಿಯಮ್ ಸೈಜ್ ಫೋಟೋವನ್ನು ಇಟ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ. ಇನ್ನು ವಿಗ್ರಹ ಯಾವ ರೀತಿ ಇರಬೇಕು, ರಾಯರ ವಿಗ್ರಹ ತಗೊಳ್ಳೋದಾದರೆ ಯಾವ ರೀತಿ ಇರಬೇಕು ಅಂತ ಆದರೆ ನೋಡಿ, ಈಗ ರಾಯರ ವಿಗ್ರಹ ಏನು ನೀವು ತಗೋತೀರಾ ಈಗ ಆಲ್ರೆಡಿ ಅಥವಾ ಇಟ್ಕೊಂಡಿದ್ದೀರಾ ಅಂತಂದರೆ, ನಿಮ್ಮ ಬಲಗೈ ಮುಷ್ಟಿ ಏನಿರುತ್ತಲ್ವಾ, ಆ ಮುಷ್ಟಿ ಒಳಗಡೆ ಆ ವಿಗ್ರಹವನ್ನು ಮುಚ್ಕೊಂಡ್ರೆ ವಿಗ್ರಹ ಕಾಣಬಾರ್ದು. ಆ ಮುಷ್ಟಿ ಒಳಗಡೆ ವಿಗ್ರಹ ಮುಚ್ಚೋಗಬೇಕು. ಆ ರೀತಿನಲ್ಲಿ ಇದ್ದರೆ ಶ್ರೇಷ್ಠ. ತುಂಬ ದೊಡ್ಡ ವಿಗ್ರಹಗಳನ್ನು ನಾವು ತರ್ತೀವಿ ಅಥವಾ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಅಂತಂದರೆ ಅಟ್ಲೀಸ್ಟ್ ಒಂದು 15 ದಿನಕ್ಕೊಂದು ಸರ್ತಿ, ವಾರಕ್ಕೊಂದು ಸರ್ತಿ, ತುಂಬ ದೊಡ್ಡ ವಿಗ್ರಹ ಇದ್ದರೆ ವಾರಕ್ಕೆ ಒಂದು ಸಾರ್ತಿ ತಪ್ಪದೇ ಅಭಿಷೇಕವನ್ನು ನೆರವೇರಿಸಬೇಕು ಪ್ರತಿ ಗುರುವಾರ. ಆಮೇಲೆ ಕೆಲವರು ತುಂಬ ದೊಡ್ಡ ವಿಗ್ರಹ ಇಟ್ಕೋತಾರೆ ನೋಡ್ರಿ. ಆ ರೀತಿ ಇಟ್ಕೊಂಡಿದ್ರೆ ಪ್ರತಿನಿತ್ಯ ಜಲಾಭಿಷೇಕ ಮಾಡಬೇಕು. ಜಲಾಭಿಷೇಕ ಅಂತಂದರೆ ಒಂದು ತಟ್ಟೆಯಲ್ಲಿ ಆ ವಿಗ್ರಹ ಇಟ್ಟು ನೀರಿನಿಂದ ಪ್ರತಿನಿತ್ಯ ರಾಯರ ವಿಗ್ರಹಕ್ಕೆ ನೀರಿನಿಂದ ಅಭಿಷೇಕ ಮಾಡಿ, ಗಂಧ ಇಟ್ಟು, ಸ್ವಲ್ಪ ತುಳಸಿ ಎಲ್ಲ ಇಟ್ಟು ಪೂಜೆ ಮಾಡಿ ಶಾಂತಿ ನಡೀತಾ ಇರಬೇಕು ಆ ವಿಗ್ರಹಗಳಿಗೆ. ಆಮೇಲೆ ಪ್ರತಿನಿತ್ಯ ಆ ವಿಗ್ರಹಗಳಿಗೆ ನೈವೇದ್ಯ ಇಡಬೇಕು, ತುಂಬ ದೊಡ್ಡ ವಿಗ್ರಹ ಇದ್ದರೆ. ಆಮೇಲೆ ಪ್ರತಿ ಗುರುವಾರ ಕೂಡ ತಪ್ಪದೆ ಏನಾದರೂ ವಿಶೇಷವಾಗಿ ನೈವೇದ್ಯ ಮಾಡಿ ವಿಗ್ರಹಕ್ಕೆ ಅರ್ಪಣೆ ಮಾಡುವಂತಹದ್ದು, ಇದೆಲ್ಲವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಇಟ್ಕೊಳ್ಳುವಂತಹದ್ದು ಸುಲಭ, ಅದರ ನಿರ್ವಹಣೆ ಮಾಡುವಂತಹದ್ದು ಇದೆಯಲ್ಲ ಅದು ಕಷ್ಟ. ಆದರೆ ಆ ಚಿಕ್ಕ ಸೈಜ್ ಇಟ್ಕೊಳ್ಳಿ, ಅದಕ್ಕೇನು ಆ ರೀತಿ ಎಲ್ಲ ತುಂಬ ಕೇಳುವಂತಹದ್ದೇನಿಲ್ಲ, ನಡೆಯುತ್ತೆ. ಒಂದು 15 ದಿನಕ್ಕೊಂದು ಸತಿ ನಾವು ಅಭಿಷೇಕ, ಅಥವಾ ಒಂದು ತಿಂಗಳಿಗೆ ಒಂದು ಸರ್ತಿ ಸಣ್ಣ ವಿಗ್ರಹಗಳಿಗೆ ಅಭಿಷೇಕ ಮಾಡಿದ್ರೂ ನಡೆಯುತ್ತೆ. ಇನ್ನು ಮೂರನೇದಾಗಿ ದಯಮಾಡಿ ರಾಯರ ಬೃಂದಾವನ ಅಂತಂದರೆ ಗೊತ್ತಲ್ವಾ, ಆ ರಾಯರ ಬೃಂದಾವನವನ್ನು ಯಾರೂ ಕೂಡ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡುವಂತಹ ಗೋಜಿಗೆ ಹೋಗಬೇಡಿ. ಆದಷ್ಟು ನಾನ್ ವೆಜ್ ತಿನ್ನುವಂತಹವರು ರಾಯರ ಬೃಂದಾವನವನ್ನು ಮನೆಯಲ್ಲಿ ಇಟ್ಕೋಬೇಡಿ. ನಾನು ಏನೇ ಹೇಳಿದ್ರೂ ಕೂಡ ಅದರ ಬಗ್ಗೆ ಅರಿತು
ತಿಳಿದಲೇ ಯಾವುದನ್ನು ಕೂಡ ನಿಮಗೆ ತಿಳಿಸೋದಿಲ್ಲ. ರಾಯರ ಬೃಂದಾವನ ಮನೆಯಲ್ಲಿತ್ತು ಅಂತಂದರೆ ಜನಿವಾರ ಧಾರಣೆ ಮಾಡಿರ್ತಾರಲ್ವ, ಅಂದರೆ ಯಜ್ಞೋಪವೀತ ಧಾರಣೆ ಆಗಿರುತ್ತೆ. ಅಂತಹವರು ಮಾತ್ರ ಅದಕ್ಕೆ ಅಭಿಷೇಕ ಮತ್ತು ಬೃಂದಾವನಕ್ಕೆ ಪೂಜೆ ಸಲ್ಲಿಸಬೇಕು ಅನ್ನುವಂತಹ ನಿಯಮಗಳಿದೆ. ಸಿಕ್ಕದ ಹಾಗೆ ರಾಯರ ಬೃಂದಾವನ ಇಟ್ಕೊಂಡು ಹೆಣ್ಮಕ್ಳುಗಳು ಕೂಡ ಅಭಿಷೇಕ ಮಾಡುವಂತಹದ್ದು ಇದೆಲ್ಲವನ್ನ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾರೆ. ತಪ್ಪು ಅದು. ರಾಯರ ವಿಗ್ರಹಕ್ಕೆ, ರಾಯರ ಬೃಂದಾವನಕ್ಕೆ ಹೆಣ್ಮಕ್ಳು ಅಭಿಷೇಕವನ್ನು ನೆರವೇರಿಸೋ ಹಾಗೇ ಇಲ್ಲ. ವಿಶೇಷವಾಗಿ ನಾನ್ ವೆಜ್ ತಿನ್ನುವಂತಹವರು ರಾಯರ ಬೃಂದಾವನವನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅದೇನಾಗುತ್ತೆ ನೋಡಿ, ಈಗ ಎಷ್ಟೇ ತಿಳುವಳಿಕೆ ಹೇಳಿದ್ರು ಕೆಲವರು ಈ ರಾಯರಿಗೆ ಅಭಿಷೇಕ ಮಾಡೋದು, ಈ ಬೃಂದಾವನವನ್ನು ಮನೆಯಲ್ಲಿ ಇಟ್ಕೊಂಡಾಗ ಮುಂದೆ ನಮಗೆ ಯಾವ ಕಾರಣಕ್ಕೋಸ್ಕರ ಮನೆಯಲ್ಲಿ ಈ ತೊಂದರೆಗಳಾಗ್ತಿದೆ ಅನ್ನುವಂತಹದ್ದೇ ಗೊತ್ತಾಗಲ್ಲ. ಆ ರೀತಿ ನಾನಾ ತರಹದ ತೊಂದರೆಗಳು ನಮಗೆ ಶುರುವಾಗುತ್ತೆ ಮನೆಯಲ್ಲಿ. ಕೆಲವರು ಏನಂತಾರೆ, ರಾಯರು ನಾವು ಹೇಗೆ ಪೂಜೆ ಮಾಡಿದ್ರು ಅರ್ಪಣೆ ಮಾಡ್ಕೋತಾರೆ, ನಮ್ಗೆ ರಾಯರು ಯಾವ ತೊಂದರೆನೂ ಕೂಡ ಕೊಡೋದಿಲ್ಲ, ಅಷ್ಟು ಒಳ್ಳೆ ಮನಸ್ಸಿನವರು ರಾಯರು ಅಂಥೇಳಿ. ನೋಡಿ, ರಾಯರು ನೀವು ಹೇಗೆ ಮಾಡಿದ್ರು ಕೂಡ ಅರ್ಪಿಸ್ಕೋತಾರೆ ಅನ್ನುವಂತಹ ವಿಚಾರವನ್ನು ರಾಯರೇ ಬಂದು ನಿಮಗೆಲ್ಲೂ ಕೂಡ ಹೇಳಿಲ್ಲ. ಜೊತೆಯಲ್ಲಿ ರಾಯರು ನಮಗೆ ಆ ರೀತಿ ತೊಂದರೆಯನ್ನು ಕೊಡ್ತಾರೆ ಅನ್ನೋದಕ್ಕಿಂತ ನಮ್ಮ ಸುತ್ತಲಿನ ಗ್ರಹಗತಿಗಳು ಏನಿರುತ್ತವಲ್ವ, ಯಾವಾಗ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗ್ತೀವಿ, ಅಂದರೆ ಹಿಂದಿನಿಂದ ಯಾವುದನ್ನು ನಾವು ಮಾಡ್ಕೊಂಡು ಬಂದಿಲ್ಲ ಅದನ್ನು ವಿಶೇಷವಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಹೊರಟಾಗ ನಮ್ಮ ಸುತ್ತ ಇರುವಂತಹ ಗ್ರಹಗತಿಗಳೇನೆ ಅದರ ಒಂದು ನೆಗೆಟಿವ್ ಪ್ರತಿಫಲವನ್ನು ನಮಗೆ ಕೊಡಲಿಕ್ಕೆ ಮನೆಯಲ್ಲಿ ಶುರು ಮಾಡುತ್ತೆ. ಅದು ಒಂದು ಫೈನಾನ್ಷಿಯಲಿ ತೊಂದರೆಗಳಾಗಿರಬಹುದು, ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳಾಗಿರಬಹುದು, ಅಥವಾ ಮಕ್ಕಳ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸುವಂತಹದ್ದಾಗಿರಬಹುದು. ಇವೆಲ್ಲವೂ ಕೂಡ ಮನೆಯಲ್ಲಿ ನಡೆಯಲಿಕ್ಕೆ ಶುರುವಾಗುತ್ತೆ. ಹೇಗೆ ಮಾಡಿದ್ರು ರಾಯರ ಅರ್ಪಣೆ ಮಾಡ್ಕೋತಾರೆ ಅನ್ನುವಂತಹ ಮನೋಭಾವವನ್ನು ಮೊದಲು ಬಿಡಬೇಕು. ಅರ್ಪಣೆ ಮಾಡ್ಕೋತಾರೆ ಅನ್ನುವಂತಹ ಮನೋಭಾವವನ್ನು ಬಿಡಿ. ರಾಯರ ಹಿಂಭಾಗದಲ್ಲಿ ಕಾಮಧೇನು ಇರುತ್ತಲ್ವ, ಅದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡೋದಕ್ಕೆ. ಇದಿಷ್ಟು ಕೂಡ ರಾಯರ ಫೋಟೋ ಅಥವಾ ವಿಗ್ರಹದ ಬಗ್ಗೆ ಇರುವಂತಹ ಮಾಹಿತಿಗಳನ್ನು ಹೇಳಿದ್ದೀನಿ. ಮುಂದಿನ ವಿಡಿಯೋ ಒಟ್ಟಿಗೆ ಬರ್ತೀನಿ. ನಮಸ್ಕಾರ ಎಲ್ರಿಗೂ.